ನೋಡಿ ಸೆವೆಂತ್ ಒನ್ ಏನ್ ಕೊಟ್ಟಿದ್ದಾರೆ, ಡ್ರಾ ದ ಗ್ರಾಫ್ಸ್ ಆಫ್ ದ ಇಕ್ವೇಶನ್ಸ್ ಎಕ್ಸ್ ಮೈನಸ್ ವೈ ಪ್ಲಸ್ ಒನ್ ಇಸ್ ಈಕ್ವಲ್ಸ್ ಟು 0 ಅಂಡ್ 3x ಪ್ಲಸ್ 2y ಮೈನಸ್ 12 ಇಸ್ ಈಕ್ವಲ್ಸ್ ಟು 0 ಅಂತ ಟೂ ಇಕ್ವೇಶನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಏನ್ ಹೇಳಿದ್ದಾರೆ, ಡಿಟರ್ಮಿನ್ ದ ಕೋಆರ್ಡಿನೇಟ್ಸ್ ಆಫ್ ದ ವರ್ಟಿಸಸ್ ಆಫ್ ದ ಟ್ರಯಾಂಗಲ್ formed by these lines and the x-axis and shade the triangular region ಅಂತ ಹೇಳಿದ್ದಾರೆ. ಓಕೆ, ಗ್ರಾಫ್ ಡ್ರಾ ಮಾಡಕ್ ಹೇಳಿದರೆ ಈ ಟೂ ಇಕ್ವೇಶನ್ಸ್ ನ ತಗೊಂಡು ಆಮೇಲೆ ಕೋಆರ್ಡಿನೇಟ್ಸ್ ಆಫ್ ದ ವರ್ಟಿಸ್ ಟ್ರಯಾಂಗಲ್ ಫಾರ್ಮ್ಡ್ ಬೈ ದೀಸ್ ಲೈನ್ಸ್ ಅದನ್ನ ಶೇಡ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಫಸ್ಟ್ ನಾವು ಈಕ್ವೇಶನ್ಸ್ ನ ಹಾಕೊಂಡು ನಮ್ಗೆ ಕೋಆರ್ಡಿನೇಟ್ಸ್ ಬೇಕಲ್ವಾ, ಸೊ ನಾವು ಈ ರೀತಿ ಹಾಕೊಳ್ಳೋಣ ಬಾಕ್ಸ್. ಫಸ್ಟ್ ಇಕ್ವೇಶನ್ ಏನಿದೆ, ಎಕ್ಸ್ ಮೈನಸ್ ವೈ ಪ್ಲಸ್ ಒನ್ ಅಂತ ಇದೆ. ಸೊ ನಾವು ವ್ಯಾಲ್ಯೂ ಇಟ್ಕೋಬೇಕು, ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಎಕ್ಸ್ ಪ್ಲೇಸ್ ಅಲ್ಲಿ 0 ಹಾಕೋಣ, ಮೈನಸ್ ವೈ, ಈ ಒನ್ ನ ಈಕ್ವಲ್ಸ್ ಟು ಕಡೆ ಕಳ್ಸಿದ್ರೆ ಏನಾಗುತ್ತೆ, ಮೈನಸ್ ಒನ್ ಆಯ್ತು ಅಲ್ವಾ. ಸೊ ಇಲ್ಲೇನ್ ಬಂತು, ಮೈನಸ್ ಒನ್ ಇಸ್ ಈಕ್ವಲ್ ಮೈನಸ್ ವೈ ಇಸ್ ಈಕ್ವಲ್ಸ್ ಟು ಮೈನಸ್ ಒನ್ ಅಂತ ಬಂತು. ಮೈನಸ್ ಮೈನಸ್ ಕ್ಯಾನ್ಸಲ್ಸ್, ವೈ ಇಸ್ ಈಕ್ವಲ್ಸ್ ಟು ಒನ್ ಅಂತ ಬಂತು ಅಲ್ವಾ. ಈಗ ವೈ ಲೆಟ್ ಮಾಡ್ಕೊಳ್ಳೋಣ. ಓಕೆ, ವೈ ಇಸ್ ಈಕ್ವಲ್ಸ್ ಟು 0 ಅಂತ ಇಟ್ಕೊಳ್ಳೋಣ. ಈ ಎಕ್ಸ್ ಏನ್ ಬರುತ್ತೆ ನೋಡೋಣ. ನೋಡಿ, ಎಕ್ಸ್ ಇಕ್ವೇಶನ್ ಏನಿದೆ, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ಸ್ ಟು ಮೈನಸ್ ಒನ್ ಇದೆ ಅಲ್ವಾ. ಈ ಒನ್ ನ ಈ ಕಡೆ ಕಳ್ಸಿದ್ವಿ. ಈಗ ವೈ ಪ್ಲೇಸ್ ಅಲ್ಲಿ 0 ಹಾಕೋಣ, ಇಸ್ ಈಕ್ವಲ್ಸ್ ಟು ಮೈನಸ್ ಒನ್ ಅಂದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಒನ್ ಬರುತ್ತೆ. ಓಕೆ, ಅದೇ ರೀತಿ ಇನ್ನೊಂದು ಇಕ್ವೇಶನ್ ಸಹ ಇಲ್ಲಿ ಮಾಡೋಣ. ಎಕ್ಸ್ ವೈ, ಇಲ್ಲಿ ಸಹ ನೋಡಿ ಈಕ್ವೇಶನ್ ಬರ್ಕೊಳ್ತೀನಿ, 3x ಪ್ಲಸ್ 2y ಮೈನಸ್ 12 ಇಸ್ ಈಕ್ವಲ್ಸ್ ಟು 0. ಸೊ ಇಲ್ಲಿ ಸಹ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಅಂತ ಲೆಟ್ ಮಾಡ್ಕೊಳ್ಳೋಣ. 0 ಆದ್ರೆ ಇದಿಷ್ಟು 0 ಆಗ್ಬಿಡತ್ತೆ ನಮ್ಗೆ. ಸೊ 3 ಇಂಟು 0, ಎಕ್ಸ್ ಪ್ಲೇಸ್ ಅಲ್ಲಿ 0 ಹಾಕಿದ್ವಿ, ಪ್ಲಸ್ 2y, ಈ 12 ನ ಈಕ್ವಲ್ಸ್ ಈ ಕಡೆ ಕಳ್ಸಿಬಿಡೋಣ, ಪ್ಲಸ್ 12 ಆಗ್ಬಿಡತ್ತೆ. ಓಕೆ, 3 ಇಂಟು 0 0 ಆಯ್ತು. ಸೊ 2y ಇಸ್ ಈಕ್ವಲ್ಸ್ ಟು 12 ಆಯ್ತು. y ಇಸ್ ಈಕ್ವಲ್ಸ್ ಟು 12, ಈ 2 ಈಕ್ವಲ್ಸ್ ಈ ಕಡೆ ಹೋದ್ರೆ ಡಿವೈಡ್ ಆಗತ್ತೆ, 2 1 2 6. ಸೊ ಏನ್ ಬಂತು, y ಇಸ್ ಈಕ್ವಲ್ಸ್ ಟು 6 ಬಂತು. ಓಕೆ, ಈಗ ಇನ್ನೊಂದು ನಂಬರ್ ಲೆಟ್ ಮಾಡ್ಕೊಳ್ಳೋಣ. ಇನ್ನೊಂದು ನಂಬರ್ ಇಲ್ಲಿನೂ ಸಹ y ಇಸ್ ಈಕ್ವಲ್ಸ್ ಟು 0 ಅಂತ ಲೆಟ್ ಮಾಡ್ಕೊಳ್ಳೋಣ. ಓಕೆ, ಸೇಮ್ ಇದು ಇಕ್ವೇಶನ್, 3x ಪ್ಲಸ್ 2y ಮೈನಸ್ 12 ಇಸ್ ಈಕ್ವಲ್ಸ್ ಟು 0. ಈಗ y ಪ್ಲೇಸ್ ಅಲ್ಲಿ 0 ಪುಟ್ ಮಾಡೋಣ, ಮೈನಸ್ 12 ಈಕ್ವಲ್ಸ್ ಟು 12 ಹಾಕ್ಬಿಡೋಣ. ಓಕೆ, ಈ 12 ಈಕ್ವಲ್ಸ್ ಟು ಕಳಿಸ್ಬಿಟ್ರೆ ಪ್ಲಸ್ 12 ಆಯ್ತು. 2 0 0 ಆಯ್ತು. ಸೊ ಏನ್ ಉಳಿತಿಲ್ಲ ನಮಗೆ, 3x ಇಸ್ ಈಕ್ವಲ್ಸ್ ಟು 12 ಉಳಿತು. x ಇಸ್ ಈಕ್ವಲ್ಸ್ ಟು 12, ಈ 3 ಈಕ್ವಲ್ಸ್ ಟು ಈ ಕಡೆ ಹೋದ್ರೆ ಡಿವೈಡ್ ಆಯ್ತು, ಕ್ಯಾನ್ಸಲ್ ಆಗುತ್ತೆ ನೋಡಿ, 3 1 3 4. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಏನ್ ಬಂತು ನಮಗೆ, 4 ಬಂತು. ಸೊ y 0 ಇಟ್ಕೊಂಡ್ರೆ ನಮಗೆ ಎಕ್ಸ್ ಎಷ್ಟು ಬಂತು, 4 ಬಂತು. ಓಕೆ, ಈಗ ನಾವು ಇದನ್ನ ವ್ಯಾಲ್ಯೂಸ್ ನ ಬರ್ಕೊಳ್ಳೋಣ. ಎಕ್ಸ್ 0 ಇದ್ರೆ y 1 ಇದೆ, ಎಕ್ಸ್ ಮೈನಸ್ 1 ಇದ್ರೆ y 0 ಅಲ್ವಾ. ಈ ಫಸ್ಟ್ ಇಕ್ವೇಶನ್. ಇಲ್ಲಿ ಸೆಕೆಂಡ್ ಇಕ್ವೇಶನ್, y ಎಕ್ಸ್ 0 ಇದ್ದಾಗ y ಎಕ್ಸ್ ಇದೆ, ಎಕ್ಸ್ 4 ಇದ್ದಾಗ y 0. ಈಗ ನಾವು ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡಿ ನೋಡಿ. ಈಗ ಗ್ರಾಫ್ ಬುಕ್ ಅಲ್ಲಿ ನೀಟಾಗಿ ಈ ರೀತಿ ಬರ್ಕೊಳ್ಳಿ. ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಗೊತ್ತಿದೆ ನಿಮ್ಗೆ, 1 2 3 ಬರ್ಕೊಂಡಿದೀನಿ. ಇಲ್ಲಿ ಸಹ ಕೋಆರ್ಡಿನೇಟ್ಸ್ ಏನಿದ್ದಾವೆ ನೋಡಿ, 0 ಎಕ್ಸ್ 0 ಇದ್ರೆ y 1 ಇದೆ ಅಲ್ವಾ. ಸೊ ಎಕ್ಸ್ 0 ಇದ್ರೆ y 1 ಅಂದ್ರೆ ಮೇಲೆ ಹೋಗ್ಬೇಕು. ಸೊ ಈ ಪಾಯಿಂಟ್ ಆಯ್ತು ನೋಡಿ. ಓಕೆ, ಇನ್ನು ಸೆಕೆಂಡ್ ಒನ್ ಏನಿದೆ, ಎಕ್ಸ್ ಮೈನಸ್ 1 ಇದೆ, ಎಕ್ಸ್ ಮೈನಸ್ 1 ಇದೆ, y 0 0 ಅಂದ್ರೆ ಇಲ್ಲೇ ಬರುತ್ತೆ, ಮೇಲೇನು ಹೋಗಲ್ಲ ಕೆಳಗೂ ಹೋಗಲ್ಲ. ಸೊ ಈ ರೀತಿ. ಸೊ ಎರಡಕ್ಕೂ ಸೇರಿಸಿ ನಾವು
ಲೈನ್ ಹಾಕೊಳ್ಳೋಣ. ಯಾವ ರೀತಿ ಲೈನ್ ಹಾಕೋಬೇಕು ಅಂದ್ರೆ ಕರೆಕ್ಟ್ ಆಗಿ ಬರ್ಬೇಕು. ಈ ರೀತಿ. ಈಗ ಸೆಕೆಂಡ್ ಈಕ್ವೇಶನ್ ಏನಿದೆ, ಎಕ್ಸ್ 0 ಇದ್ರೆ ವೈ 6 ಇದೆ. 6 ಅಂದ್ರೆ ಇಲ್ಲಿ ಬಂತು ನೋಡಿ ಅಲ್ವಾ, +6. ಸೊ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡು. ಇನ್ನೊಂದು ಏನಿದೆ, ಎಕ್ಸ್ 4 ಇದ್ರೆ, ಎಕ್ಸ್ 4 ಇದೆ ವೈ 0. 0 ಅಂದ್ರೆ ಇಲ್ಲೇ ಬರುತ್ತೆ, ಮೇಲೇನೂ ಇಲ್ಲ ಕೆಳಗೇನೂ ಇಲ್ಲ, ಸೊ ಇಲ್ಲೇ ಬಂತು. ಸೊ ಅವೆರಡಕ್ಕೂ ಸೇರಿ ಒಂದು ಲೈನ್ ಹಾಕೊಳ್ಳೋಣ. ಓಕೆ, ನೋಡಿ. ಈ ರೀತಿ ಲೈನ್ ಡ್ರಾ ಮಾಡ್ಕೊಂಡು ಈಗ ಅವ್ರು ಏನ್ ಹೇಳಿದ್ದಾರೆ ನೋಡಿ, ಡಿಟರ್ಮಿನ್ ದ ಕೋಆರ್ಡಿನೇಟ್ಸ್ ಆಫ್ ದ ವರ್ಟಿಸಸ್ ಆಫ್ ದ ಟ್ರಯಾಂಗಲ್ ಫಾರ್ಮ್ಡ್ ಬೈ ದೀಸ್ ಲೈನ್ಸ್. ಈ ಲೈನ್ಸ್ ಇಂದ ಟ್ರಯಾಂಗಲ್ ಫಾರ್ಮ್ ಆಗಿದೆ ನೋಡಿ, ದೀಸ್ ಲೈನ್ಸ್ ಅಂಡ್ ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ಟಚ್ ಆಗಿ ಟ್ರಯಾಂಗಲ್ ಫಾರ್ಮೇಶನ್ ಆಗಿದೆಯಲ್ಲ, ಆ ಟ್ರಯಾಂಗಲ್ ಅಂತ ಹೇಳಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ ನೋಡಿ. ಕೋಆರ್ಡಿನೇಟ್ಸ್ ಆಫ್ ದ ವರ್ಟಿಸಸ್ ಆಫ್ ದ ಟ್ರಯಾಂಗಲ್ ಫಾರ್ಮ್ಡ್ ಬೈ ದೀಸ್ ಲೈನ್ಸ್ ಅಂಡ್ ಎಕ್ಸ್ ಆಕ್ಸಿಸ್ ಅಂಡ್ ಶೇಡ್ ದ ಟ್ರಯಾಂಗುಲರ್ ರೀಜನ್. ಅಂದ್ರೆ ನಮ್ಗೆ ಇಲ್ಲಿ ಟ್ರಯಾಂಗಲ್ ಬಂತಲ್ವಾ, ನಾವು ನೇಮ್ ಮಾಡೋಣ. ಆಕ್ಚುಲಿ ನಾವು ಇಲ್ಲಿ ಕೋಆರ್ಡಿನೇಟ್ಸ್ ಬರ್ದಿಲ್ವಲ್ಲ, ಫಸ್ಟೇ ಇದು 0 1 ಅಂದ್ರೆ ಇಲ್ಲಿ ಬರಿಬೇಕಾಗಿತ್ತು 0 1 ಅಂತ. ಸೆಕೆಂಡ್ ಒನ್ ಏನಿದೆ, -1 0 ಇಲ್ಲಿದೆ ನೋಡಿ, ಇದಕ್ಕೆ -1 0. ಸೆಕೆಂಡ್ ಈಕ್ವೇಶನ್ 0 6 ಇಲ್ಲಿ 0 6. ಸೆಕೆಂಡ್ ಇದರಲ್ಲಿ 4 0. ಆಯ್ತಾ. ಈಗ ಟ್ರಯಾಂಗುಲರ್ ಫಾರ್ಮೇಶನ್ ಆಯ್ತು, ನೇಮಿಂಗ್ ಮಾಡೋಣ ನೋಡಿ. ಎ, ಈ ಪಾಯಿಂಟ್ ಇದೆ ಅಲ್ವಾ ಎಕ್ಸ್ ಆಕ್ಸಿಸ್ ಮೇಲೆ, ಬಿ, ಇಲ್ಲಿ ಎಕ್ಸ್ ಆಕ್ಸಿಸ್ ಮೇಲೆ ಪಾಯಿಂಟ್ ಇದೆಯಲ್ಲ ಇದು ಸಿ. ಕಾಣಿಸ್ತಾ ಇದೆನಾ, ಎ ಬಿ ಸಿ ಅಂತ ಇಲ್ಲಿ ಟ್ರಯಾಂಗಲ್ ಆಗಿದೆ. ಸೊ ಈಗ ಈ ಟ್ರಯಾಂಗಲ್ ಏನಾಗಿದೆಯಲ್ಲ, ಇದನ್ನ ನಾವು ಶೇಡ್ ಮಾಡೋಣ. ಓಕೆ, ಈ ರೀತಿ ಶೇಡ್ ಮಾಡಿ ಅಂತ ಹೇಳಿದ್ದಾರೆ. ಈಗ ಎಲ್ಲ ಶೇಡ್ ಮಾಡಿದ್ವಿ. ಈಗ ಅವ್ರೇನ್ ಹೇಳಿದ್ದಾರೆ ನೋಡಿ, ಕೋಆರ್ಡಿನೇಟ್ಸ್ ಆಫ್ ದ ವರ್ಟಿಸಸ್ ಆಫ್ ದ ಟ್ರಯಾಂಗಲ್ ಫಾರ್ಮ್ಡ್ ಬೈ ದೀಸ್ ಲೈನ್ಸ್ ಅಂತ ಹೇಳಿದ್ದಾರೆ, ಡಿಟರ್ಮಿನ್ ದ ಕೋಆರ್ಡಿನೇಟ್ಸ್ ಅಂತ. ಸೊ ಎ ಬಿ ಸಿ ಆರ್ ದ ವರ್ಟಿಸಸ್ ಆಫ್ ದಿಸ್ ಟ್ರಯಾಂಗಲ್ ಆಯ್ತಲ್ವಾ. ಸೊ ನಾವು ಕೋಆರ್ಡಿನೇಟ್ಸ್ ಬರೆಯೋಣ. ಸೊ ಎ ಕೋಆರ್ಡಿನೇಟ್ಸ್ ಏನಿದೆ ನೋಡಿ, ಎ ಕೋಆರ್ಡಿನೇಟ್ ಏನಿದೆ ಹಿಂಗೆ ನೋಡಿ, ಸ್ಟ್ರೇಟ್ ತಗೊಂಡ್ಬರ್ರಿ. ಇಲ್ಲಿ ಇಂಟರ್ಸೆಕ್ಟ್ ಆಗಿದೆ ಅಲ್ಲ ಪಾಯಿಂಟ್, ಆ ಪಾಯಿಂಟ್ ಇಂದ ಹಿಂಗೆ ಸ್ಟ್ರೇಟ್ ಕೆಳಗಡೆ ಬರ್ರಿ. ನೋಡಿ ಎಲ್ಲಿ ಟಚ್ ಆಗತ್ತೆ, 2 ಟಚ್ ಆಗ್ತಾ ಇದೆ ಅಲ್ವಾ, ಎಕ್ಸ್ ಆಕ್ಸಿಸ್ ಮೇಲೆ 2 ಟಚ್ ಆಗತ್ತೆ. ಸೊ ಎಕ್ಸ್ ಆಕ್ಸಿಸ್ 2 ಬಂತು. ಅದೇ ರೀತಿ ಇಲ್ಲಿ ಸ್ಕೇಲ್ ಇಟ್ಕೊಂಡು ಈ ಕಡೆ ನೋಡಿ, ವೈ ಆಕ್ಸಿಸ್ ಕಡೆ ಎಲ್ಲಿ ಟಚ್ ಆಗತ್ತೆ, ಇಂಟರ್ಸೆಕ್ಟಿಂಗ್ ಪಾಯಿಂಟ್ 3 ಟಚ್ ಆಗತ್ತೆ. ಸೊ ವೈ ಆಕ್ಸಿಸ್ 3 ಆಯ್ತು. ಅದೇ ರೀತಿ ಬಿ ನೋಡಿ, ಬಿ ವರ್ಟಿಸಸ್ ಏನಿದೆ ಇಲ್ಲಿ, ಎಕ್ಸ್ ಆಕ್ಸಿಸ್ ಮೇಲೆ -1 ಇದೆ, -1 0 ಇಲ್ಲಿ ಬರ್ದಿದೀವಿ ಆಲ್ರೆಡಿ ಅಲ್ವಾ. ಅದೇ ರೀತಿ ಈಗ ಸಿ ಬರೆಯೋಣ. ಸಿ ಏನಿದೆ 4 0, ಎಕ್ಸ್ ಆಕ್ಸಿಸ್ ಮೇಲೆ 4 ಇದೆ, ವೈ ಆಕ್ಸಿಸ್ ಮೇಲೇನೂ ಇಲ್ಲ ಕೆಳಗೂ ಇಲ್ಲ, ಸೊ 0 4 0. ಓಕೆ, ಅವ್ರು ಹೇಳ್ದಂಗೆ ಮಾಡಿದ್ವಿ, ಟ್ರಯಾಂಗಲ್ ಫಾರ್ಮೇಶನ್ ಆಯ್ತು, ಶೇಡ್ ಮಾಡಿದ್ವಿ. ಇನ್ನು ಕೋಆರ್ಡಿನೇಟ್ಸ್ ಆಫ್ ದ ವರ್ಟಿಸಸ್ ಆಫ್ ದ ಟ್ರಯಾಂಗಲ್ ಬರೀರಿ ಅಂದ್ರು, ಸೊ ಬರ್ತಿದ್ವಿ. ಓಕೆ, ದಿಸ್ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್